ಹೊರಗಡೆ ಊಟಕ್ಕೆ ಕರೆದುಕೊಂಡು ಹೋಗುವಂತೆ ಶುಭಾ ಹೇಳ್ತಾರೆ. ಇದರಿಂದ ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಶುಭಾ ಹೇಳ್ತಾರೆ. ಆಯಿತು ಅಂತ ಊಟ ಮುಗಿಸಿ HAL ಏರ್ಪೋರ್ಟ್ ಬಳಿಗೆ ಬರುವಾಗಲೇ ಇಲ್ಲೇ ನಿಲ್ಲೋಣ ಅಂತ ಮನವಿ ಕೂಡ ಮಾಡ್ಕೊಳ್ತಾರೆ. ಇಲ್ಲೇ ನಿಂತ್ಕೊಂಡು ಮಾತನಾಡೋಣ ಅಂತ ಹೇಳ್ತಾರೆ. ಗಿರೀಶ್ಗೆ ಏರೋಪ್ಲೇನ್ಗಳು ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ನೋಡಬೇಕು ಅಂತ ಹೇಳ್ತಾರೆ. ಆದರೆ ಶುಭಾ ಕೊಲೆಯ ಹಿಂದಿನ ಮರ್ಮ ಗಿರೀಶ್ಗೆ ಅರ್ಥವಾಗಿರಲಿಲ್ಲ. HAL ಏರ್ಪೋರ್ಟ್ ಬಳಿ ನಿಂತಾಗ ಗಿರೀಶ್ ಮೇಲೆ ಗ್ಯಾಂಗ್ ದಾಳಿ ಮಾಡುತ್ತೆ. ಏಕಾಏಕಿ ಒಂದು ಗ್ಯಾಂಗು ದಾಳಿ ಮಾಡುತ್ತೆ. ಬೈಕ್ನ ಶಾಕ್ ಅಬ್ಸರ್ವರ್ಸ್ನಿಂದ ಗಿರೀಶ್ ಮೇಲೆ ದಾಳಿ ಮಾಡ್ತಾರೆ. ಅಂದರೆ ಆ ಸ್ಪ್ರಿಂಗ್ ರೀತಿ ಇರುವಂತಹ ಶಾಕ್ ಅಬ್ಸರ್ವರ್ಸ್ ಏನಿರುತ್ತೆ ಅದರಿಂದ ದಾಳಿ ಮಾಡಿದರು. ಗಿರೀಶ್ನನ್ನು ಬಿಟ್ಟು ಬಿಡುವಂತೆ ಶುಭಾ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ತಾನು ಅಮಾಯಕಿ ಅನ್ನುವ ರೀತಿಯಲ್ಲಿ ಬಿಂಬಿಸುವ ಒಂದು ಪ್ರಯತ್ನ ಆಕೆಯದ್ದಾಗಿರುತ್ತೆ. ತಲೆಗೆ ಭಾರಿ ಪ್ರಮಾಣದಲ್ಲಿ ಪೆಟ್ಟು ತಿಂದಿದ್ದಂತಹ ಗಿರೀಶ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇನ್ನು ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತೆ. ದುರಾದೃಷ್ಟವಶಾತ್ ಮರುದಿನ ಬೆಳಗ್ಗೆ ಗಿರೀಶ್ ಸಾವನ್ನಪ್ತಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣದ ಬೆನ್ನತ್ತಿದಾಗ ಪೊಲೀಸರಿಗೆ ಹಲವಾರು ವಿಚಾರಗಳು ಬೆಳಕಿಗೆ ಬರುತ್ತೆ. ಅಂದರೆ ಯಾರೋ ಒಂದು ಗ್ಯಾಂಗು ಏಕಾಏಕಿ ಬಂತು, ದಾಳಿ ಮಾಡ್ತು, ಇದರಲ್ಲಿ ನಂದೇನೂ ಪಾತ್ರ ಇಲ್ಲ, ನಾನು ಅಮಾಯಕಿ ಅನ್ನುವ ರೀತಿಯಲ್ಲಿ ಹೈ ಡ್ರಾಮಾ ಮಾಡಿದ್ರು ಶುಭಾ. ಅದಾದ ನಂತರ ಪೊಲೀಸರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಳಿವು ಸಿಕ್ಕಿದ್ದು ಹೇಗೆ? ಯಾಕಂದರೆ ಅಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನು ಹೇಳೋದಕ್ಕೆ ಗಿರೀಶ್ ಅವರು ಇರಲಿಲ್ಲ. ಪ್ರಕರಣದ ತನಿಖೆ ಮಾಡೋದಕ್ಕೆ ಗಿರೀಶ್ ಅವರನ್ನ ವಿಚಾರಣೆ ಮಾಡೋದಕ್ಕೆ ಗಿರೀಶ್ ಅವರು ಬದುಕಿ ಉಳಿಲಿಲ್ಲ. ಇಲ್ಲಿ ಉಳಿದುಕೊಂಡಿದ್ದು ಶುಭಾ ಅವರು ಡ್ರಾಮಾ ಮಾಡ್ತಾ ಇದ್ದರು. ಅವರಿಂದ ಮಾಹಿತಿಗಳನ್ನು ಹೆಕ್ಕಿ ತೆಗೆದಿದ್ದು ಹೇಗೆ ಪೊಲೀಸರು ಅಂತ ನೋಡೋದಾದರೆ, ಡಿಸೆಂಬರ್ 4ರಂದು ಕುಟುಂಬಸ್ಥರು ಪೊಲೀಸರಿಗೆ ಒಂದು ದೂರು ಕೊಡ್ತಾರೆ. ಕೇಸ್ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿರೋದಿಲ್ಲ. ಯಾಕಂದರೆ ಏಕಾಏಕಿಯಾಗಿ ಬಂದಿದ್ದರು, ಹಲ್ಲೆ ಮಾಡಿದರು, ದಾಳಿ ಮಾಡಿದರು, ಅಲ್ಲಿಂದ ಪರಾರಿಯಾಗಿದ್ದರು. ಯಾಕಂದರೆ ಗಿರೀಶ್ಗೆ ಯಾವುದೇ ರೀತಿಯಾದಂತಹ ವೈರಿಗಳು ಇರಲಿಲ್ಲ. ಕೊಲೆ ಮಾಡೋದಕ್ಕೆ ಯಾವುದೇ ಕಾರಣಗಳು ಇಲ್ಲಿ ಲಭ್ಯವಾಗೋದಿಲ್ಲ. ಇದೇ ಕಾರಣಕ್ಕಾಗಿ ಶುಭಾ ಮೇಲೆ ಪೊಲೀಸರಿಗೆ ಯಾವುದೇ ಅನುಮಾನವೂ ಕೂಡ ಇರಲಿಲ್ಲ. ವೈರಿಗಳು ಕೂಡ ಇರಲಿಲ್ಲ. ಇತ್ತ ಅನುಮಾನ ಕೂಡ ಬರೋದಿಲ್ಲ. ಯಾಕಂದರೆ ನಿಶ್ಚಿತಾರ್ಥ ಆಗಿತ್ತು. ಶುಭಾ ಕೂಡ ಇಲ್ಲಿ ಡ್ರಾಮಾ ಮಾಡ್ತಾ ಇದ್ರು, ನನಗೆಲ್ಲ ಒಪ್ಪಿಗೆ ಇತ್ತು ಅನ್ನೋ ರೀತಿಯಲ್ಲಿ. ಶುಭಾ ಹಾಗೂ ಗಿರೀಶ್ ನಿಶ್ಚಿತಾರ್ಥವಾಗಿ 3 ದಿನ ಆಗಿತ್ತು ಆಗತಾನೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ ಬಂದಿರಲಿಲ್ಲ. ಎಂಗೇಜ್ಮೆಂಟ್ ಸಮಾರಂಭದ ವಿಡಿಯೋ ಕೂಡ ಪರಿಶೀಲನೆ ಮಾಡಿದರು. ಶುಭಾ ಮುಖ ನೋಡಿ ಪೊಲೀಸರಿಗೆ ಅನುಮಾನ ಕೂಡ ಬಂದಿತ್ತು. ನಿಶ್ಚಿತಾರ್ಥ ಸಂದರ್ಭದಲ್ಲಿ ವಧುವರರ ಬಾಡಿ ಲ್ಯಾಂಗ್ವೇಜನ್ನು ಚೆಕ್ ಮಾಡ್ತಾರೆ. ಇದೇ ವೇಳೆ ಶುಭಾಳ ಮುಖದಲ್ಲಿ ಅಸಮಾಧಾನ ಕೂಡ ಎದ್ದು ಕಂಡು ಬರುತ್ತೆ. ಇದೇ ಅಲ್ಲದೆ ಗಿರೀಶ್ ಮೇಲೆ ಆಸಕ್ತಿ ಇಲ್ಲದೆ ಇರುವಂತಹ ಒಂದು ಬೇಸರದ ಭಾವ ಅವರ ಮುಖದಲ್ಲಿ ಕಂಡು ಬರುತ್ತೆ. ತನಿಖೆ ಸಂದರ್ಭದಲ್ಲಿ ಶುಭಾ ಪ್ರೇಮದಾಟ ಎಲ್ಲವೂ ಕೂಡ ಬಯಲಾಗತ್ತೆ. ಈ ಸುಳ್ಳು ಒಂದು ಪ್ರೇಮದಾಟ ಏನಿತ್ತು, ನಾಟಕ ಏನಿತ್ತು, ಇದೆಲ್ಲವೂ ಕೂಡ ಬಯಲಾಗತ್ತೆ. ಆಕೆ ತನ್ನ ಕಾಲೇಜಿನಲ್ಲಿ ಜೂನಿಯರ್ ಆಗಿದ್ದಂತಹ ಅರುಣ್ ವರ್ಮಾ ಎಂಬವನ ಜೊತೆಗೆ ಪ್ರೀತಿಯಲ್ಲಿ ಇದ್ದರು. 73 ಕರೆಗಳನ್ನು ಮಾಡಿ ಹಲವಾರು SMS ಕೂಡ ಕಳಿಸಿರುವಂಥದ್ದು ಗೊತ್ತಾಗಿತ್ತು. ಅದಾದ ಬಳಿಕ ಪೊಲೀಸರು ಅರುಣ್ಣನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಸತ್ಯಾಸತ್ಯತೆ ವಾಸ್ತವಾಂಶಗಳು ಬೆಳಕಿಗೆ ಬರುತ್ತೆ. ಗಿರೀಶ್ನ ಕೊಲೆಯಾದ ಸ್ಥಳದಲ್ಲಿ ಅರುಣ್ ಕೂಡ ಇದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗುತ್ತೆ. ಪ್ರಕರಣದ ಎಲ್ಲ ಡಿಜಿಟಲ್ ಪುರಾವೆಗಳು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಇಬ್ಬರನ್ನ ವಿಚಾರಣೆ ಮಾಡಿದಾಗ ಶುಭಾ ಅರುಣ್ ಪ್ರೀತಿ ಹೊರಗಡೆ ಬರುತ್ತೆ. ಈ ಇಬ್ಬರ ಪ್ರೀತಿಯನ್ನು ಶುಭಾ ತಂದೆ ಒಪ್ಪದೇ ಇದ್ದಾಗ ಗಿರೀಶ್ನನ್ನು ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಗಿರೀಶ್ನನ್ನು ಹತ್ಯೆ ಮಾಡೋದಕ್ಕೆ ಈ ಇಬ್ಬರು ಏನು ಮಾಡ್ತಾರೆ, ಇನ್ನೂ ಇಬ್ಬರನ್ನ ನೇಮಕ ಮಾಡ್ಕೊಂಡಿದ್ರು. 2004ರಲ್ಲಿ ಜನವರಿಯಲ್ಲಿ ಶುಭಾ ಹಾಗೂ ಅರುಣ್ ವೆಂಕಟೇಶ್ ದಿವಾಕರ್ನನ್ನು ಅರೆಸ್ಟ್ ಮಾಡಲಾಗುತ್ತೆ. ಕೊಲೆ ಪಿತೂರಿಯ ಆರೋಪವನ್ನು ಇವರ ಮೇಲೆ ಹೊರಿಸಲಾಗಿತ್ತು. 2010ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 4 ಜನರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಅದಾದ ನಂತರ ಈ ಒಂದು ಏನು ತೀರ್ಪಿತ್ತು, ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಅದಾದ ನಂತರ ಹೈಕೋರ್ಟ್ ಕೂಡ ಈ ಒಂದು ತೀರ್ಪನ್ನು ಎತ್ತಿ ಹಿಡಿಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಎತ್ತಿ ಹಿಡಿದಿದೆ. ಈ 4 ಜನ ಅಕ್ಯೂಸ್ಡ್ಗಳು ಸಪ್ರೇಟ್ ಅಪೀಲ್ಸ್ ಹಾಕಿದ್ರು. ಅಪೀಲ್ಸ್ 4 ವಜಾ ಮಾಡಿದ್ದಾರೆ. ಅಂದರೆ ಇಲ್ಲಿ ಸೆಷನ್ಸ್ ಕೋರ್ಟು ಹೈಕೋರ್ಟು ಏನು ತೀರ್ಮಾನ ಮಾಡಿದರೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದು ಸೆಂಟೆನ್ಸ್ ಬಗ್ಗೆ ಅವರು ರಿಪೀಟ್ ಮಾಡಲ್ಲ. ಹೈಕೋರ್ಟ್ ಜಡ್ಜ್ಮೆಂಟನ್ನು ಕನ್ಫರ್ಮ್ ಮಾಡಿದಾಗ ಹೈಕೋರ್ಟ್ ಏನು ಸಜೆ ಕೊಟ್ಟಿದ್ದಾರೆ ಅದನ್ನು ಉಳ್ಕೊಳ್ಳುತ್ತೆ. ಬಟ್ ಏನೋ ಎಂಗೇಜ್ ಅಂತ ಅಂದ್ಕೊಂಡು ಅವರೇನೋ ಒಂದು ಮೆರ್ಸಿ ಪೆಟಿಷನ್ ಕನ್ಸಿಡರ್ ಮಾಡೋಕ್ಕೆ ರೆಕಮೆಂಡ್ ಮಾಡಿದ್ದಾರೆ.
ಸೊ ಈ ಸೆಷನ್ ಕೋರ್ಟ್ ಹೈಕೋರ್ಟ್ ಅಲ್ಲಿ ಲೈಫ್ ಆಗಿತ್ತ ಲೈಫ್ ಆಗಿದೆ ಈ ಕೇಸ್ ಒಂಚೂರು ಡೀಟೇಲ್ ಇಲ್ಲ 4 ಜನಕ್ಕೂ ಲೈಫ್ ಆಗಿತ್ತು. ಯಾರ್ಯಾರು ಒಂದೊಂಚೂರು ಬ್ರೀಫ್ ಆಗಿ ಹೇಳಿ ಸರ್ ಕೇಸ್ ಬಗ್ಗೆ. ಇದು ಬ್ರೀಫ್ ಸಾರಾಂಶ ಏನಂದರೆ, ಈ ಶುಭ ಬಂದು ಡಿಸೀಸ್ಟು ಗಿರೀಶ್ಗೆ ಎಂಗೇಜ್ ಆಗಿತ್ತು. ಅವರಿಬ್ಬರು ಬ್ರಾಹ್ಮಣ್ ಕಮ್ಯುನಿಟೀಸು, ಬನಶಂಕರಿ ಒಳಗೆ ನೇಬರ್ಸ್. ವರ್ಷಗಳಿಂದ ನೋಡ್ತಾ ಇದ್ದರು. ಅವನು ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗು, ಇವಳು ಆವಾಗ ಲಾ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನೋ ಇತ್ತು. ಸೊ ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಇವಳಿಗೆ ಒಳಗೊಳಗೆ ಈ A1 ಜೊತೆಗೆ ಅರುಣ್ ವರ್ಮ ಜೊತೆಗೆ ಇವಳಿಗಿಂತ 1 ಇಯರ್ ಜೂನಿಯರ್ ಅವನು. ಅವರಿಗೆ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ BMS ಕಾಲೇಜಲ್ಲಿ ಓದ್ತಾ ಇದ್ದೆ. ಅವರಿಗೂ ಲವ್ ಅಫೇರ್ ಇತ್ತು. ಅದು ಅದರಿಂದ ಇವರು A1 ನನಗೆ ತಿಳಿಸಿದೆ. ಈಗ ನನಗೆ ಇಷ್ಟ ಇಲ್ಲ, ನಾನು ಒಪ್ಕೋಬೇಕಾಗಿ ಬಂತು. ಅವರು ಮತ್ತು A3 ಬಂದು ಅವನಿಗೆ ರಿಲೇಟಿವ್, A1 ರಿಲೇಟಿವ್, A2 ಬಂದು A3 ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅವನು. ಅವರೆಲ್ಲ ಸ್ವಲ್ಪ ಲೋವರ್ ಮಿಡಿಲ್ ಕ್ಲಾಸು, A3 ಆ್ಯಂಡ್ A2.